ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಏನು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದರ ಜೊತೆಗೆ ಏನು ನದಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳು ಜಲಾವೃತಗೊಳ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಏನು ಜಲಾವೃತಗೊಳ್ತಾ ಇರುವಂತದ್ದು. ಇದು ಸದ್ಯ ನಾನೀಗ ಏನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಊದಗಟ್ಟಿ ಗ್ರಾಮದ ಸದ್ಯದ ದೃಶ್ಯಾವಳಿಗಳು. ಇಲ್ಲಿ ನೋಡಬಹುದು, ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ನೀರೇ ಕಾಣಿಸ್ತಾ ಇರುವಂತದ್ದು. ಈಗೇನು ಪ್ರದೇಶಗಳಿದಾವೆ ಇದೆಲ್ಲವೂ ಕೂಡ ಕಬ್ಬಿನ ಗದ್ದೆಗಳಾಗಿದ್ದವು. ಇದೀಗ ಸಂಪೂರ್ಣವಾಗಿ ಕಬ್ಬಿನ ಗದ್ದೆಗಳು ಎಲ್ಲವೂ ಕೂಡ ಜಲಾವೃತಗೊಂಡು ಬಹುತೇಕ ಇಡೀ ಘಟಪ್ರಭಾ ನದಿ ಎಲ್ಲ ಕಡೆ ಆವರಿಸಿರುವಂತದನ್ನು ಕೂಡ ಗಮನಿಸಬಹುದಾಗಿದೆ. ಇದು ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನದಿ ಹರಿಯುತ್ತೆ. ಈಗ 50,000 ಕ್ಯೂಸೆಕ್ಕು ಅಧಿಕ ಹೊರಹರಿವಿರುವಂತಹ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ಎಲ್ಲ ಕಡೆನೂ ಕೂಡ ಈಗಾಗಲೇ ಏನು ಘಟಪ್ರಭಾ ನದಿ ನೀರು ನುಗ್ಗಿರುವಂಥದ್ದು. ಇನ್ನೊಂದು ಕಡೆ ಜಮೀನಲ್ಲೇ ಇದ್ದಂತಹ ಏನು ಸಣ್ಣ ಮನೆಗಳಿದ್ದು ರೈತರೇನು ಮನೆಗಳನ್ನು ಮಾಡ್ಕೊಂಡಿರ್ತಾರೆ, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಅವುಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಇದು ಉದಗಟ್ಟಿ ಗ್ರಾಮದ ಹೊರವಲಯಕ್ಕೂ ಕೂಡ ಈಗಾಗಲೇ ನೀರು ಎಂಟ್ರಿ ಕೊಟ್ಟಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಒಂದು ಕಡೆ ಬೆಳೆಗಳ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ಅದರ ಜೊತೆಗೆ ಒಂದು ಜಮೀನುಗಳಿಗೆ ಹೊಂದಿಕೊಂಡಂತೆ ಏನು ಮನೆಗಳಿದ್ವು ಅವುಗಳೆಲ್ಲವೂ ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಜಮೀನುಗಳಲ್ಲೇ ಮನೆಗಳನ್ನು ಮಾಡಿಕೊಂಡು ಉಳಿದುಕೊಂಡಿರ್ತಾರೆ. ಆ ಮನೆಗಳು ಕೂಡ ಈಗಾಗಲೇ ನೀರಲ್ಲೇ ನಿಂತಿರುವಂಥದ್ದು. ಸುಮಾರು 50ಕ್ಕೂ ಅಧಿಕ ಮನೆಗಳು ಈ ಒಂದು ಗ್ರಾಮದಲ್ಲಿ ಮುಳುಗಡೆಯಾಗಿದ್ದಾವೆ. ಸದ್ಯ ಇನ್ನೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಹೀಗಾಗಿ ಏನು ಮತ್ತಷ್ಟು ಪ್ರವಾಹದ ಆತಂಕ ಕೂಡ ಈಗಾಗಲೇ ಈ ಭಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ವರ್ಷ ಬೆಳೆ ಹಾನಿ ಆಗ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ಮನೆಗಳಿಗೂ ಕೂಡ ತೊಂದರೆಗಳು ಆಗ್ತಾ ಇರುವಂಥದ್ದು. ಸದ್ಯ ಈ ಬಾರಿ ಅಂಥದ್ದೇ ಪರಿಸ್ಥಿತಿಯನ್ನು ಈ ಗ್ರಾಮದ ಜನರು ಎದುರಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಸ್ಥಳೀಯ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮತ್ತು ಎಷ್ಟು ಮನೆಗಳು ಮುಳುಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಅವರಿಂದ ತಿಳ್ಕೊಳ್ತೇನೆ. ಈಗ ಎಷ್ಟು ಮನೆಗಳು ಮುಳುಗ್ಯಾವ್ರಿ ಇಲ್ಲಿ ಮತ್ತು ಪರಿಸ್ಥಿತಿ ಹೆಂಗೈತಿ ಸರ್? ಏನಿಲ್ಲ ಅಂದ್ರೆ ಒಂದು 50 ಮನೆ ಈಗಾಗಲೇ ಮುಳುಗಿದವ್ರಿ. ಇನ್ನೂ ಬರಾಕೈತ್ರಿ, ಇನ್ನೂ ಮುಳುಗೋ ಚಾನ್ಸಸ್ ಐತ್ರಿ ಸರ್. ಈಗ ಈಗಾಗಲೇ ನಮಗೂ ಗಂಜಿ ಕೇಂದ್ರಕ್ಕೆ ಹೊಂಟಿದ್ರು ಸರ್. ಈ ನೀರಿಂದ ಭಾಳ ತೊಂದರೆ ಆಗೈತಿ, ದನಕರಿಗೆ ಮೇವಿನ ತೊಂದರೆ ಭಾಳ ಐತ್ರಿ ಸರ್. ಅಷ್ಟಾಗಲಿ ಮತ್ತು ಈಗ ರೈತರು ನಾವು ಗೊಬ್ಬರ ಹೋಗೋದು ಕಬ್ಬುಗಳು ಬೇಯಿಸಿದ್ರು ಸರ್, ಅದು ಎಲ್ಲ ನೀರು ಪಾಲಾಗಿ ಹೋತ್ರಿ ಸರ್. ಇಷ್ಟ ರೀ ಸರ್, ಮತ್ತೇನಿಲ್ಲ ರೀ. ಏನಿಲ್ಲ ಅಂದರೂ ಒಂದು ಎಕರೆಗೆ ಒಂದು 20 ಚೀಲ ಗೊಬ್ಬರ ಹೋಗೋದು ಕಬ್ಬು ಬೆಳೆಸಿದ್ರು ಸರ್. ಒಂದು 30-40 ಗಣಿಕೆ ಕಬ್ಬು ಆಗಿದ್ರು ಸರ್. ಎಲ್ಲ ಜಲವತ್ರ ಆಯ್ತು ಇದೆ ರೀ ಸರ್. ನಮ್ಮ ಕಬ್ಬು ಎಲ್ಲ ಕಾಣುದ್ರಿ, ಎಲ್ಲ ಜಲವತ್ರ ಆಗಿತ್ತು. ಈಗ ನದಿ ಇಲ್ಲಿಂದ ದೂರ ಐತೆ? ಇಲ್ಲೇ ರೀ ಸರ್, ಇಲ್ಲಿ ಬಿದಿರು ಗಿಡ ಕಾಣ್ತಿರ್ತೀರಿ ಸರ್, ಅದನ್ನಿದೆ ಸರ್. ಅಲ್ಲಿಂದ ಎಲ್ಲ ಬೆಳೆ ಮುಳುಗೆ ಬಿಟ್ಟಾವ? ಎಲ್ಲ ಮುಳುಗೆ ಬಿಟ್ಟಾರ ಸರ್. ಎಷ್ಟು ನಿಮ್ಮ ಊರಾಗ ಭಾಳ? ಹ್ಞೂ ರೀ ಸರ್, ಭಾಳ ಮುಳುಗಡೆ ಐತ್ರಿ ಸರ್. ಉದಗಟ್ಟಿ ಊರು ಏರಿಯಾ ಏನೈತ್ರಿ ಸರ್, ಎಲ್ಲ ಮುಳುಗಡೆ ಐತ್ರಿ. ಎಲ್ಲ ಕಬ್ಬು ಬೆಳಿತಾರೆ? ಎಲ್ಲ ಕಬ್ಬ ಬೆಳಿತಾರೆ ಸರ್. ಕಬ್ಬು ಗೊಂಜಾಳ ಬೆಳಿತಾರೆ ಸರ್. ಈಗಾಗಲೇ ಎಲ್ಲರೂ ಗೊಂಜಾಳ ತಕೊಂಡ್ರಿ ಸರ್. ಇಡೀ ವಸ್ತ್ರ ಕಬ್ಬನ್ನ ಐತ್ರಿ ಸರ್. ಇಡೀ ಆಸ್ತಿ ಐತ್ರಲ್ಲ ಸರ್, ಅದೆಲ್ಲ ಕಬ್ಬು ಐತ್ರಿ ಸರ್. ಎಲ್ಲ ಕಬ್ಬು ಮಾತ್ರ ಮುಳುಗಿದ್ರಿ ಸರ್. ಮತ್ತೆ ಯಾವಾಗಾದ್ರೂ ಬಂದಿತ್ತಲ್ರಿ? ಈಗ 2 ಸಲ ಬಂದು ಹೋಗಿತ್ರಿ ಸರ್. ಅಲ್ಲಿ ಅರ್ಧ ತಕ ಅದು ಬಂದು ಹೋತ್ರಿ. ಈಗ 2019 ರೀ. ಇದೀಗ ನಾವು ನಿಂತ ಜಾಗ ಎಲ್ಲ ನೀರು ಆಗೈತ್ರಿ. ನಿಂತ ಜಾಗ ಎಲ್ಲ ನೀರು ಆದ್ರೂ ರೀ ನಮ್ಮ ದೇವ್ರ ಪೂಜೆ ಅಂದ್ರೆ ನಿಲ್ಲಿಸ್ತಾರಕ್ಕಿಲ್ರಿ ಸರ್. ನಾವು ಈಗ ಮಹಾರಾಷ್ಟ್ರದಾಗ ಮಳೆ ಆಗೋದ್ರಿಂದ ನಿಮಗೂ ಕೂಡ ಎಫೆಕ್ಟ್? ಹಾಂ ರೀ ಸರ್. ಹ್ಞೂ ರೀ ಸರ್, ಅಷ್ಟೇ. ಅಲ್ಲಿ ಭಾಳ ಮಳೆ ಆಗುತ್ತೆ? ಹ್ಞೂ ರೀ ಸರ್, ಅಷ್ಟೇ ರೀ ಸರ್. ನಾವು ಗಂಟು ಕಟ್ಕೊಂಡು ವರ್ಷ ಹಿಂಗೆ ಹೋಗಬೇಕ್ರಿ ಸರ್. ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತೀರಿ? ಏನಿಲ್ರಿ ಸರ್, ಆದಷ್ಟು ಸಹಾಯ ಮಾಡ್ರೆ ನಮಗೂ ಅಷ್ಟು ಅನುಕೂಲ ಆಕೈತ್ರಿ ಸರ್. ಹ್ಞೂ ರೀ, ರೈತರಿಗೆ ಎಲ್ಲ ರೈತರಿಗೆ ಅಷ್ಟು ಸಹಾಯ ಮಾಡಿದ್ರೆ ನಮಗೂ ಅನುಕೂಲ ಆಕೈತ್ರಿ ಸರ್. ಸೊ ಇದಿಷ್ಟು ಸದ್ಯ ಈಗ ಪ್ರತಿ ವರ್ಷ ಇಂಥದ್ದೇ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೇವೆ. ಸದ್ಯ ಈಗ ಸರ್ಕಾರ ಕೂಡ ಒಂದು ಹಂತದಲ್ಲಿ ಪರಿಹಾರವನ್ನು ಕೊಟ್ಟು ಸಹಾಯ ಮಾಡಿದ್ರೆ ರೈತರು ಕೂಡ ಬದುಕೊಳ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.